ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತೀನಿ ಎಲ್ಲರಿಗೂ. IPL 2025 ಮೆಗಾ ಆಕ್ಷನ್ಗೂ ಮುಂಚೆ ಮೆಗಾ ಬ್ಲಾಕ್ ಬಸ್ಟರ್ ರಿಪೋರ್ಟ್. ರೋಹಿತ್ ಶರ್ಮಾ ಮತ್ತು ಸ್ಕೈ ಸೂರ್ಯಕುಮಾರ್ ಯಾದವ್ ಅವರು ಬರುವಂತಹ IPL 2025 ಅಲ್ಲಿ ಮುಂಬೈ ಇಂಡಿಯನ್ಸ್ ನ ಬಿಡ್ತಾ ಇದ್ದಾರಾ? ಸೂರ್ಯಕುಮಾರ್ ಯಾದವ್ ಅವರಿಗೆ ಬರುವಂತಹ IPL 2025 ಅಲ್ಲಿ ಈ ಟೀಮ್ ಕಡೆಯಿಂದ ಬರೋಬ್ಬರಿ 30 ಕೋಟಿ ರೂಪಾಯಿ ಆಫರ್ ಬಂದಿದೆ ಗುರು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಈ IPL 2025 ಮೆಗಾ ಆಕ್ಷನ್ಗೂ ಮುಂಚೆ ಸಾಕಷ್ಟು ಸ್ಟಾರ್ ಪ್ಲೇಯರ್ಸ್ KL ರಾಹುಲ್ ಮತ್ತು ರಿಷಬ್ ಪಂತ್ ಅವರು ಬರುವಂತಹ IPL 2025 ಮೆಗಾ ಆಕ್ಷನ್ಗೆ ಬರ್ತಾ ಇದ್ದಾರೆ ಅಂತೇಳಿ ರಿಪೋರ್ಟ್ ಬಂದಿತ್ತು. ಮತ್ತು ಲೇಟೆಸ್ಟ್ ಆಗಿ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಮುಂಬೈ ಇಂಡಿಯನ್ಸ್ ನ ಬಿಟ್ಟು ಬರುವಂತಹ IPL 2025 ಅಲ್ಲಿ ಮೆಗಾ ಆಕ್ಷನ್ಗೆ ಬರ್ತಾ ಇದ್ದಾರೆ ಅಂತೇಳಿ ರಿಪೋರ್ಟ್ ಬರ್ತಾ ಇದೆ. ಆದ್ರೆ ಒಂದು ಅರ್ಥ ಮಾಡಿಕೊಳ್ಳಿ, ಅಫಿಷಿಯಲ್ ಅನೌನ್ಸ್ಮೆಂಟ್ಗೂ ಮತ್ತು ರಿಪೋರ್ಟ್ಗೂ ಬಹಳ ಡಿಫ್ರೆಂಟ್ ಇದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಅಂದ್ರೆ ಯಾವುದೇ ಒಂದು IPL ಫ್ರಾಂಚೈಸಿ ತಮ್ಮ ನ್ಯೂಸ್ ಅನ್ನು ವೆಬ್ಸೈಟ್ ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ಆದ್ರೆ ರಿಪೋರ್ಟ್ ಅಂದ್ರೆ ಯಾವುದೇ ಒಬ್ಬ ರಿಪೋರ್ಟರು ಕ್ರಿಕೆಟ್ ಲೋಕದಲ್ಲಿ ಏನೆಲ್ಲ ಆಗುತ್ತಾ ಇದೆ ಅಂತೇಳಿ ಅವರ ವೆಬ್ಸೈಟ್ ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ಸಮ್ ಟೈಮ್ಸ್ ಆ ಒಂದು ನ್ಯೂಸ್ ರೈಟ್ ಆಗ್ಬೋದು, ಸಮ್ ಟೈಮ್ಸ್ ಆ ಒಂದು ನ್ಯೂಸ್ ರಾಂಗ್ ಆಗ್ಬೋದು. ಆದ್ರೆ ಕ್ರಿಕೆಟ್ ನಲ್ಲಿ ಯಾವುದೇ ಒಂದು ನ್ಯೂಸ್ ಬಂದ್ರೆ ಆ ನ್ಯೂಸ್ ಅನ್ನು ನಿಮ್ಮ ಹತ್ರ ಶೇರ್ ಮಾಡೋದು ನನ್ನ ಜವಾಬ್ದಾರಿ. ಸೊ ಹಾಗಾದ್ರೆ ರಿಪೋರ್ಟ್ಸ್ ಏನು ಹೇಳ್ತಾ ಇದ್ದಾವೆ ಅಂದ್ರೆ, ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಬರುವಂತಹ IPL 2025 ಅಲ್ಲಿ ಮುಂಬೈ ಇಂಡಿಯನ್ಸ್ ನ ಬಿಟ್ಟು ಮೆಗಾ ಆಕ್ಷನ್ ಗೆ ಎಂಟ್ರಿ ಕೊಡ್ತಾ ಇದ್ದಾರಂತೆ. ಸೊ ಯಾವ ರೀಸನ್ ಮೇಲೆ ರೋಹಿತ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಮುಂಬೈ ಇಂಡಿಯನ್ಸ್ ನ ಬಿಟ್ಟು ಮೆಗಾ ಆಕ್ಷನ್ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂದ್ರೆ, ಕೆಲವೊಂದು IPL ಟೀಮ್ ಓನರ್ಸ್ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ಗೆ ಅಪ್ರೋಚ್ ಮಾಡಿ ನೀವು ಬರುವಂತಹ IPL 2025 ಅಲ್ಲಿ ನಮ್ಮ ಟೀಮಿನ ಪರ ಕ್ಯಾಪ್ಟನ್ಸಿ ಮಾಡಬೇಕಂತೇಳಿ ಆಫರ್ ನೀಡಿದಾರಂತೆ ಗುರು. ಯಾಕೆಂದ್ರೆ ಬರುವಂತಹ IPL 2025 ಅಲ್ಲಿ ಮೆಗಾ ಆಕ್ಷನ್ ಇರೋದ್ರಿಂದ ಸಾಕಷ್ಟು ಸ್ಟಾರ್ ಪ್ಲೇಯರ್ಸ್ ರಿಲೀಸ್ ಆಗಲಿದ್ದಾರೆ. ಸೊ ಅದ್ರಗೋಸ್ಕರ ಆ ಟೀಮ್ ಅನ್ನು ಲೀಡ್ ಮಾಡೋಕ್ಕೆ ಒಂದು ಕ್ವಾಲಿಟಿ ಮತ್ತು ಕ್ಯಾಪ್ಟನ್ಸಿ ಇರುವಂತಹ ಪ್ಲೇಯರ್ ಬೇಕು. ಆ ಒಂದು ರೀಸನ್ ಮೇಲೆ ಸೊ ಕೆಲವೊಂದು ಫ್ರಾಂಚೈಸಿ ಓನರ್ಸ್ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ಗೆ ಈ ಒಂದು ಆಫರ್ ನೀಡಿದಾರಂತೆ. ಸೊ ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಮತ್ತು ಮುಂಬೈ ಇಂಡಿಯನ್ಸ್ಗೆ ಆ ಒಂದು ಲಾಸ್ಟ್ ವರ್ಷ ಯಾವ ರೀತಿ ಆಗಿತ್ತು ಅದು ಎಕ್ಸಾಕ್ಟ್ಲಿ ಎಲ್ಲರಿಗೂ ಗೊತ್ತಿರದೆ, ಅದೊಂದು ರೀಸನ್. ಮತ್ತು ಸೊ ಇಲ್ಲಿ ಸೂರ್ಯಕುಮಾರ್ ಯಾದವ್ರಿಗೆ ಬರೋಬ್ಬರಿ 30 ಕೋಟಿ ರೂಪಾಯಿ ಆಫರ್ ನೀಡಿದಾರಂತೆ. ಅಂದ್ರೆ 30 ಕೋಟಿ ಅಂದ್ರೆ ಇಫ್ ಸಪೋಸ್ ಸೂರ್ಯಕುಮಾರ್ ಯಾದವ್ ಅವರು ಬರುವಂತಹ IPL 2025 ಮೆಗಾ ಆಕ್ಷನ್ಗೆ ಬಂದ್ರೆ ನಾವು 30 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಅಂತೇಳಿ ಕಲ್ಕತ್ತಾ ನೈಟ್ ರೈಡರ್ಸ್ ಟೀಮು ಸೂರ್ಯಕುಮಾರ್ ಯಾದವ್ ಅವರಿಗೆ ಆಫರ್ ನೀಡಿದಾರಂತೆ ಗುರು. KKR ಮತ್ತು ಸೂರ್ಯ ಆ ಒಂದು ಬಾಂಡ್ ಇರುತ್ತೆ. ಸೂರ್ಯಕುಮಾರ್ ಯಾದವ್ ಅವರು ಪಾಸ್ಟ್ ಅಲ್ಲಿ KKR ಪರ ಆಡಿದ್ರು ಮತ್ತು ಲೇಟೆಸ್ಟ್ ಆಗಿ ಗೌತಮ್ ಗಂಭೀರ್ KKR ಗೆ ಮೆಂಟರ್ ಆಗಿದ್ರು. ಗೌತಮ್ ಗಂಭೀರ್ ಈಗ ಟೀಮ್ ಇಂಡಿಯಾಕ್ಕೆ ಹೆಡ್ ಕೋಚ್ ಮತ್ತು ಸೂರ್ಯಕುಮಾರ್ ಯಾದವ್ T20 ಅಲ್ಲಿ ಟೀಮ್ ಇಂಡಿಯಾಕ್ಕೆ ಕ್ಯಾಪ್ಟನ್. ಆ ಒಂದು ಬಾಂಡ್ ಇರುತ್ತೆ. ಸೊ ಮೇ ಬಿ ನೋಡಬೇಕು ಬರುವಂತಹ IPL 2025 ಮೆಗಾ ಆಕ್ಷನ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂತೇಳಿ. ಇಫ್ ಸಪೋಸ್ ಸೂರ್ಯ ಅವರು ಬರುವಂತಹ ಮೆಗಾ ಆಕ್ಷನ್ ರಿಲೀಸ್ ಆದ್ರೆ ಡೆಫಿನೆಟ್ ಆಗಿ ಸಾಕಷ್ಟು ಟೀಮ್ ಟಾರ್ಗೆಟ್ ಮಾಡ್ತವೆ. ಮೈಟ್ ಬಿ ಅಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಪಿಕ್ ಮಾಡಬಹುದು. ಯಾಕೆಂದ್ರೆ ಇಫ್ ಸಪೋಸ್ KL ರಾಹುಲ್ ಅವರು ಮೆಗಾ ಆಕ್ಷನ್ ಬಂದ್ರೆ ಡೆಫಿನೆಟ್ ಆಗಿ ಲಕ್ನೋ ಅವರು ಪಿಕ್ ಮಾಡ್ತಾರೆ. ಪಿಕ್ ಮಾಡಿ ಅವರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ. ಅಂದ್ರೆ 30 ಕೋಟಿ ಆಫರ್ ಅಂದ್ರೆ ಆಲ್ಮೋಸ್ಟ್ ಈ IPL 2025 ಮೆಗಾ ಆಕ್ಷನ್ ಅಲ್ಲಿ ಪ್ರತಿ ಟೀಮ್ಗೆ 120 ಕೋಟಿ ಪರ್ಸ್ ಇರುತ್ತೆ. ಆ ಒಂದು 120 ಕೋಟಿ ಪರ್ಸ್ ಅಲ್ಲಿ ಆಲ್ಮೋಸ್ಟ್ 30 ಕೋಟಿ ಅಂದ್ರೆ ಸೂರ್ಯಕುಮಾರ್ ಯಾದವ್ರಿಗೆ ಬರೋಬ್ಬರಿ ಅಲ್ಲಿ 25% ಅವ್ರಿಗೆ ಹೋದಂಗಾಯ್ತು. ಸೂರ್ಯಕುಮಾರ್ ಯಾದವ್ ಅವರು ಈ 30 ಕೋಟಿ ರೂಪಾಯಿ ಡಿಸರ್ವ್ ಮಾಡ್ತಾರೆ. ಯಾಕೆಂದ್ರೆ T20 ಅಲ್ಲಿ ಇಂಡಿಯಾ ಪರ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಮತ್ತು T20 ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಬ್ಯಾಟರು. ಅದೇ ರೀತಿಯಾಗಿ 360 ಪ್ಲೇಯರ್ಗಳು. ಅದ್ರಗೋಸ್ಕರನೇ ಸೊ ಡೆಫಿನೆಟ್ ಆಗಿ ಆ ಒಂದು 30 ಕೋಟಿ ರೂಪಾಯಿ ಡಿಸರ್ವ್ ಮಾಡ್ತಾರೆ. ಇನ್ನು ರೋಹಿತ್ ಶರ್ಮಾ ಅವರ ಬಗ್ಗೆ ಹೇಳ್ಬೇಕಾದ್ರೆ ಲೇಟೆಸ್ಟ್ ಆಗಿ ನಾವು T20 ಅಲ್ಲಿ ವರ್ಲ್ಡ್ ಚಾಂಪಿಯನ್ ಆಗಿದ್ದೀವಿ ಅವರ ಕ್ಯಾಪ್ಟನ್ಸಿಯಲ್ಲಿ. ಡೆಫಿನೆಟ್ ಆಗಿ ಬರುವಂತಹ IPL 2025 ಅಲ್ಲಿ ಬೇರೆ ಟೀಮಿನ ಪರ ಕ್ಯಾಪ್ಟನ್ಸಿ ಮಾಡಲೇಬೇಕು ಅಂತ ಕ್ವಾಲಿಟಿ ಮತ್ತು ಅಂತ ಕ್ಯಾಲಿಬರ್ ಇರುವಂತಹ ಪ್ಲೇಯರು. ಸೊ ಕಾಂಟ್ ವೇಟ್ ರೋಹಿತ್ ಶರ್ಮಾ ಅವರು ಇಫ್ ಸಪೋಸ್ ಬರುವಂತಹ IPL 2025 ಮೆಗಾ ಆಕ್ಷನ್ ಅಲ್ಲಿ ರಿಲೀಸ್ ಆದ್ರೆ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಇವರಿಬ್ರು ಮೆಗಾ ಆಕ್ಷನ್ ಬಂದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗುರು. ಸೊ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಇಫ್ ಸಪೋಸ್ ಮುಂಬೈ ಇಂಡಿಯನ್ಸ್ ನ ಬಿಟ್ರೆ ಯಾವ ಟೀಮಿನ ಪರ ಆಡಬಹುದು ಮತ್ತು ಯಾವ ಟೀಮ್ಗೆ ಕ್ಯಾಪ್ಟನ್ಸಿ ಮಾಡವಂತೇಳಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇಫ್ ಸಪೋಸ್ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಬರುವಂತಹ IPL 2025 ಮೆಗಾ ಆಕ್ಷನ್ ಬಂದ್ರೆ ಜಸ್ಟ್ ಮೆಗಾ ಆಕ್ಷನ್ ಆಗುದಿಲ್ಲ, ಮೆಗಾ ಬ್ಲಾಕ್ ಬಸ್ಟರ್ ಆಕ್ಷನ್ ಆಗುತ್ತೆ. ಅದೇ ರೀತಿಯಾಗಿ IPL ಇತಿಹಾಸದಲ್ಲಿ ಇಂಥ ಒಂದು ಮೆಗಾ ಆಕ್ಷನ್ ಮತ್ತೆ ಆಗೋಕೆ ಸಾಧ್ಯವಿಲ್ಲ.
ಸೊ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಬರುವಂತಹ ಮೆಗಾ ಆಕ್ಷನ್ಗೆ ಬಂದರೆ ಎಷ್ಟು ಕೋಟಿಗೆ ಸೇಲ್ ಆಗಬಹುದು ಗುರು? ಅದು ಸಹ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಇದಿಗುರು ವಿಡಿಯೋ. ಈ ಒಂದು ವಿಡಿಯೋ ಎಷ್ಟಾದರೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.